ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋ ಚಾಪ್ಟರ್ ಬಗ್ಗೆ. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ. ಫಸ್ಟು ಈ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಫಾರ್ಮುಲಾಸನ್ನು ಹೇಗೆ ನೆನ್ಪಿಟ್ಕೊಳ್ಳೋದನ್ನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಏರಿಯಾಸ್ ರಿಲೇಟೆಡ್ ಆ್ಯಂಡ್ ವಾಲ್ಯೂಮ್ಸ್ ರಿಲೇಟೆಡ್ ಫಾರ್ಮುಲಾ ಇರ್ತದೆ. ಇದರಲ್ಲಿ ಫಸ್ಟ್ 3 ಡೈಮೆನ್ಷನ್ ಈಸ್ ಕ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ನೆಕ್ಸ್ಟು ಕ್ಯೂಬಾಯ್ಡ್ ಬಗ್ಗೆ, ಸಿಲಿಂಡರ್ ಆ್ಯಂಡ್ ಕೋನ್, ಸ್ಪಿಯರ್, ಒನ್ ಮೋರ್ ಈಸ್ ಎಮಿಸ್ಪಿಯರ್. ಇದು 6 ಫಿಗರ್ಸ್ ಇಂಪಾರ್ಟೆಂಟ್ ಆಗುತ್ತೆ, 3 ಡೈಮೆನ್ಷನ್ಸ್ ಫಿಗರ್ಸು. ಅದರಲ್ಲಿ ಮೊದಲಿಗೆ ಕ್ಯೂಬನ್ನು ನೋಡ್ತಾ ಹೋಗೋಣ. ಕ್ಯೂಬಲ್ಲಿ 6 ಫೇಸಸ್ ಇರುತ್ತೆ ಅಂತ ಗೊತ್ತಿದೆ ನಿಮಗೆ. 6 ಫೇಸಸ್ ರಿಲೇಟೆಡ್ ಆಗಿ ಇಲ್ಲಿ ಕ್ವಶನ್ಸ್ ರೈಸ್ ಆಗ್ತಾ ಹೋಗ್ತದೆ. ಫಸ್ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂತ ಬರುತ್ತೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ ಇಯರ್ ಓನ್ಲಿ ಇನ್ಕ್ಲೂಡ್ಸ್ 4 ಸರ್ಫೇಸಸ್ ಇರುತ್ತೆ. ವಾಲ್ಯೂಮ್ ಆಫ್ ಒನ್ ಸೈಡ್, ಏರಿಯಾ ಆಫ್ ಒನ್ ಸೈಡ್ ತೊಗೊಂಡ್ರೆ A² ಬರುತ್ತೆ. ಏರಿಯಾ ಆಫ್ ಒನ್ ಸೈಡ್ ತೊಗೊಂಡ್ರೆ A² ಬರುತ್ತೆ. ಇಲ್ಲಿ 4 ಸೈಡ್ಸ್ ಇರೋದ್ರಿಂದ 4A² ಆಗುತ್ತೆ. 4A² ಆಗುತ್ತೆ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್, ಇಯರ್ 6 ಫೇಸಸ್ ಇನ್ಕ್ಲೂಡ್ ಆಗುತ್ತೆ. 6 ಫೇಸಸ್ ಇನ್ಕ್ಲೂಡ್ ಆಗಿರೋದ್ರಿಂದ 6 × A², 6A² ಆಗುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಕ್ಯೂಬ್ ಅಂತಂತಂದರೆ A × A. See here, this is the A, one side, A ಕ್ಯೂಬ್ ಆಗುತ್ತೆ. A ಕ್ಯೂಬ್, ಕ್ಯೂಬಿಕ್ ಸೆಂಟಿಮೀಟರ್, ಕ್ಯೂಬಿಕ್ ಮೀಟರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಯೂನಿಟಲ್ಲಿ. 3 ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕು ಇದರಲ್ಲಿ. ಈ ಚಾಪ್ಟ್ರಲ್ಲಿ ಕ್ಯೂಬ್ ರಿಲೇಟೆಡ್ ಆಗಿ 3 ಫಾರ್ಮುಲಾಸ್ ಬರುತ್ತೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು 4A². Total surface area of cube is equal to 6A². Volume of cube equals to A cube. Next, cuboid. One more is cuboid. Here also 6 faces are there. 6 faces. Illi each faces like rectangle shape ಅಲ್ಲಿ ಇರುತ್ತೆ. ರೆಕ್ಟ್ಯಾಂಗಲ್ ಇದರಲ್ಲಿ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತದೆ. ದಟ್ ಈಸ್ ದ ಮೈನ್ ಡಿಫ್ರೆನ್ಸ್. ಇಯರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅಂತ ತಗೊಂಡಾಗ ಇಲ್ಲಿ ಓನ್ಲಿ 4 ಸರ್ಫೇಸಸ್ ಇನ್ಕ್ಲೂಡ್ ಆಗುತ್ತೆ. ಅದರಿಂದ ನಾವು ಇದು ಫಾರ್ಮುಲಾ 2H ಆಫ್ L + B ಅಂತ ಬರ್ಕೊತೀವಿ. 2H ಆಫ್ L + H ಸ್ಟ್ಯಾಂಡ್ಸ್ ಫಾರ್ ಹೈಟ್, L ಸ್ಟ್ಯಾಂಡ್ಸ್ ಫಾರ್ ಲೆಂತ್, B ಸ್ಟ್ಯಾಂಡ್ಸ್ ಫಾರ್ ಬ್ರೆಡ್ತ್ ಅಂತ ಕರಿತೀವಿ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡಲ್ಲಿ ಇಲ್ಲಿ 6 ಫೇಸಸ್ ಇನ್ಕ್ಲೂಡ್ ಆಗುತ್ತೆ. 6 ಫೇಸಸ್ ಇನ್ಕ್ಲೂಡ್ ಆಗಿರೋದ್ರಿಂದ ಇದರ ಫಾರ್ಮುಲಾ ಹೇಗೆ ಬರೀತೀರಾ ಅಂದರೆ 2/2LB + BH + HL ಈ ಥರ ಬರ್ಕೋಬೇಕು. ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಬರುತ್ತೆ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅಂದರೆ ಲೆಂತು, ಬ್ರೆಡ್ತು, ಹೈಟನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋದೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. LBH ಅಂತ ಕರಿತೀವಿ. The product of LBH, length, breadth and height, get volume of cuboid. Next, cylinder ಅಂತ ಬರುತ್ತೆ. One more is cylinder shape. Here, lateral surface area of cylinder is 2πRH. ಇದು circumference of circle is 2πR. Height of the cylinder is H. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಬರುತ್ತೆ. 2πRH, 2πR × H, 2πRH. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಈ ಕರ್ವ್ಡ್ ಸರ್ಫೇಸಿಗೆ 2 ಇದನ್ನು ಆ್ಯಡ್ ಮಾಡ್ಕೋಬೇಕು. ಸರ್ಕಲ್ ಶೇಪ್ ಇದೆ ನೋಡಿ, ಎರಡು ಏರಿಯಾ ಆಫ್ ಸರ್ಕಲ್ ಗೊತ್ತಿದೆ ನಿಮಗೆ. πr² + πr² 2πr² + 2πRH + 2πr² ಆ್ಯಡ್ ಮಾಡಿಕೊಂಡ್ರೆ ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್? 2πr ಕಾಮನ್ ತೊಗೊಂಡ್ರೆ H ರಿಮೈನಿಂಗ್, ಇಯರ್ R 1 ಟೈಮ್ ರಿಮೈನಿಂಗ್. 2πr ಆಫ್ H + R ಅಂತಾದ್ರೂ ಬರ್ಕೋಬೋದು, R + H ಅಂತಾದ್ರೂ ಬರ್ಕೋಬೋದು.
Next, volume of cylinder. Volume of cylinder. So here, area of circle is what? Pi r square into h. Multiply ಮಾಡಿದ್ರೆ height of the cylinder with area of circle. Circular shape. Circle, not a circle. Is it a circular shape ಅಂತ ತಗೊಂಡ್ರೆ area of circle ಅಂತಲೇ ಕನ್ಸಿಡರ್ ಮಾಡಿ. Pi r square h. Next, wall cone ಬರುತ್ತೆ. Next, curved surface area of cone. Curved surface area of cone. See here, ಈ ಪೈ ಆರ್ ಎಲ್ ಅಂತ ತಗೊಂತೀವಿ ಇದನ್ನು. ಪೈ ಎಲ್ ಸ್ಟ್ಯಾಂಡ್ಸ್ ಫಾರ್ ಸ್ಲ್ಯಾಂಟ್ ಹೈಟ್. ಓಕೆ, ಪೈ ಆರ್ ಅಂದರೆ ಹಾಫ್ ಆಫ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. 2 pi r, ಫುಲ್ ಸರ್ಕಂಫರೆನ್ಸ್ 2 pi r. ಹಾಫ್ ತಗೊಂಡ್ರೆ ಪೈ ಆರ್ ಬರುತ್ತೆ. ಅದನ್ನು ಸ್ಲ್ಯಾಂಟ್ ಹೈಟ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಕೋನ್ ಬರುತ್ತೆ, ಪೈ ಆರ್ ಎಲ್ ಅಂತ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಸರ್ಕಂಫರೆನ್ಸ್ ಏರಿಯಾ ಆಫ್ ಸರ್ಕ್ಯುಲರ್ ಬೇಸನ್ನು ಹ್ಯಾಡ್ ಮಾಡ್ಕೊಳ್ಳೋಣ. ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವಯರ್ ಹ್ಯಾಡ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಬರುತ್ತೆ. ಪೈ ಆರ್ ಕಾಮನ್ ತಗೊಳ್ಳೋಣ. ವಾಟ್ ಇಸ್ ದ ರಿಮೈನಿಂಗ್? ಎಲ್ ಇಸ್ ರಿಮೈನಿಂಗ್ ಇಯರ್. R one time is remaining. Phi r half L plus R or R plus L ಅಂತಾದ್ರೂ ತಗೋಬೋದು. ವಾಲ್ಯೂಮ್ ಆಫ್ ಕೋನ್ ವೆರಿ ಈಸಿ ನೋಡಿ. ಈ ಸಿಲಿಂಡರ್ ಇದೆಯಲ್ಲ ಅದರಲ್ಲಿ 1/3 ಇರುತ್ತೆ. 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ದ ವಾಲ್ಯೂಮ್ ಆಫ್ ಕೋನ್ ಅಂತ ಹೇಳ್ಬೋದು. ಇದನ್ನ ನೆನ್ಪಿಡ್ಕೊಂಡ್ರೆ 1/3 ಅಂತ ಇಂಟು ಮಾಡಿಕೊಂಡ್ರೆ ವಿಲ್ ಗೆಟ್ ವಾಲ್ಯೂಮ್ ಆಫ್ ಕೋನ್. ನೆನ್ಪಿಡ್ಕೋಬೇಕಿದ್ದು. ನೆಕ್ಸ್ಟ್, ಸ್ಪಿಯರ್ ನೋಡಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಪೈ ಆರ್ ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಆಲ್ಸೋ 4 pi r ಸ್ಕ್ವೇರ್. ಯಾಕೆಂದರೆ ಈ ಏರಿಯಾ ಆಫ್ ಸರ್ಕಲ್ ಇರುತ್ತಲ್ಲ ಅದರಲ್ಲಿ 4 ಟೈಮ್ಸ್ ಇರುತ್ತಂತ. ಯಾವುದು? ಸ್ಪಿಯರ್. ದಟ್ ರೀಸನ್ ವಿ ಆರ್ ಗೋಯಿಂಗ್ ಟು ಟೇಕ್ 4 pi r ಸ್ಕ್ವೇರ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಇವೆರಡು ಒಂದೇ. ಕರ್ವ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಬೋತ್ ಆರ್ ಸೇಮ್. ಓಕೆ, ಇನ್ ದ ಸ್ಪಿಯರ್ ಎರಡು ಸೇಮ್ ಆಗಿರುತ್ತೆ ಸ್ಪಿಯರಲ್ಲಿ. ನೆಕ್ಸ್ಟ್, ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ತಗೊಂಡ್ರೆ ಸ್ಪಿಯರ್ ಫಾರ್ಮುಲಾ ಈಸ್ 4/3 pi r cube. 4/3 pi r cube. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ತೇವೆ. ಈ ಫಾರ್ಮುಲಾ ನೆನ್ಪಿಡ್ಕೋಬೇಕು. ನೆಕ್ಸ್ಟ್, ಎಮಿಸ್ಪಿಯರ್ ಅಂತ ಬರುತ್ತೆ. ಹೆಮಿ ಮೀನ್ಸ್ ಹಾಫ್ ಆಫ್ ದ ಸ್ಪಿಯರ್, ದಟ್ ಈಸ್ ಎಮಿ. Curved surface area of hemisphere is 2 pi r square. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಒಂದು ಸೈಡು ಇನ್ಕ್ಲೂಡ್ ಆಗುತ್ತೆ. ಇದು ಈ ಸೈಡ್ ಇನ್ಕ್ಲೂಡ್ ಆಗಿರೋದ್ರಿಂದ 3 pi r ಸ್ಕ್ವೇರ್ ಅಂತ ತೊಗೊಳ್ತೀವಿ. ಒಂದು ಸರ್ಕ್ಯುಲರ್ ಶೇಪ್ ಇನ್ಕ್ಲೂಡ್ ಆಗುತ್ತೆ. ಏರಿಯಾ ಆಫ್ ಸರ್ಕಲ್ pi r ಸ್ಕ್ವೇರ್. 2 pi r ಸ್ಕ್ವೇರ್ ಪ್ಲಸ್ 1 pi r ಸ್ಕ್ವೇರ್ ವಿ ಗೆಟ್ 3 pi r ಸ್ಕ್ವೇರ್. ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ನೋಡಿ, ಈ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದರೆ ಅದರ 2/3 pi r ಕ್ಯೂಬ್. ಇದರಲ್ಲಿ ಹಾಫ್ ಇರುತ್ತೆ ಅಷ್ಟೇ. 2/3 pi r ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ನೆನ್ಪಿಡ್ಕೋಬೇಕು, ಈ ಫಾರ್ಮುಲಾಸನ್ನು ನೆನ್ಪಿಡ್ಕೋಬೇಕು. ಈ ಫಾರ್ಮುಲಾಸನ್ನು ಡೈರೆಕ್ಟಾಗಿ 1 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಾಂದರೆ ಆನ್ ದ ಬೇಸ್ ಆಫ್ ದಿಸ್ ಫಾರ್ಮುಲಾ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್. 1 ಮಾರ್ಕ್ಸ್ ಕ್ವಶನ್, ಸಿಂಪಲ್ ಕ್ವಶನ್ಸ್. 1 ಮಾರ್ಕ್ಸ್ ಕ್ವಶನ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಂಪಲ್ಸನ್ನು ತಂದಿದ್ದೀನಿ. ವಾಲ್ಯೂಮ್ ಆಫ್ ಎ ಕ್ಯೂಬ್ ವಿತ್ ಎಡ್ಜ್ ಆಫ್ ಲೆಂತ್ 6 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ವಾಲ್ಯೂಮ್ ಆಫ್ ಕ್ಯೂಬ್ ಏನಿರುತ್ತೆ, MCQ ಕ್ವಶನ್ಸಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ ರೈಸ್ ಆಗುತ್ತೆ. ಆ 1 ಮಾರ್ಕ್ಸ್ ಕ್ವಶನ್ ಡಿಫ್ರೆಂಟ್ ಇದರಲ್ಲಿ ರೈಸ್ ಆಗುತ್ತೆ. ಇದೇ ಥರ ಕೇಳ್ತಾರೆ ಅಂತ ಏನಿಲ್ಲ. ಬಟ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ 1 ಮಾರ್ಕ್ಸ್ನ ಈಸಿಯಾಗಿ ಗೇನ್ ಮಾಡಬಹುದು. ಸಿ, ವಾಲ್ಯೂಮ್ ಆಫ್ ಕ್ಯೂಬ್ ವಿತ್ ಎಡ್ಜ್ ಲೆಂತ್ 6 ಸೆಂಟಿಮೀಟರ್. ವಾಲ್ಯೂಮ್ ಆಫ್ ಕ್ಯೂಬ್ ಗೊತ್ತಿದೆ ಫಾರ್ಮುಲಾ. ಎ ಕ್ಯೂಬ್. ಓಕೆ, ಎ ಸ್ಟ್ಯಾಂಡ್ಸ್ ಫಾರ್ edge of the cube. See, what is the value of A is 6 centimeter. 6 cube ಆಗುತ್ತೆ. 6 into 6 into 6. 6 ಅನ್ನು 3 ಟೈಮ್ ಮಲ್ಟಿಪ್ಲೈ ಮಾಡ್ಕೋಬೇಕು. 6 6 ವಾಟ್? 36. 36 into 6 ಮಾಡಿಕೊಂಡ್ರೆ ವಿಲ್ ಗೆಟ್ 216 ಸೆಂಟಿಮೀಟರ್ ಕ್ಯೂಬ್. ನೋಡಿ,
ಇಲ್ಲಿ ಯೂನಿಟೂ ಇಂಪಾರ್ಟೆಂಟ್ ಆಗುತ್ತೆ. ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿರೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಕನ್ಫ್ಯೂಸ್ ಮಾಡೋಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಬಿಡ್ತಾರೆ. ಅಲ್ಲೇನಾಗುತ್ತೆ, ನೀವು ಅರ್ಜೆಂಟಾಗಿ ನೀವು ಚಾಯ್ಸ್ ಮಾಡಿಕೊಂಡ್ರೆ ಆನ್ಸರ್ ರಾಂಗ್ ಆಗುತ್ತೆ. ಅದಕ್ಕೆ ಯೂನಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಟ್ನ ನೋಡಿ ನಾವು ಆನ್ಸರನ್ನು ಚಾಯ್ಸ್ ಮಾಡ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಒನ್ ಮೋರ್ ಈಸ್, ಇದೇ ಥರ ನಿಮಗೆ ಬೇರೆ ಬೇರೆ ಕ್ವಶನ್ಸನ್ನು ಕೇಳ್ಬೋದು. ಆ ಕ್ಯೂಬಾಯ್ಡ್ ಮೇಲೆ ಕೇಳ್ಬೋದು, ಆ್ಯಂಡ್ ಸ್ಪಿಯರ್ ಮೇಲೆ ಕೊಡ್ಬೋದು, ಕೋನ್ ಮೇಲೆ, ಹೆಮಿಸ್ಪಿಯರ್ ಮೇಲೆ ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಫಾರ್ಮುಲಾಸನ್ನು ಚೆನ್ನಾಗಿ ನೆನ್ಪಿಡ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಆಫ್ ಸ್ಪಿಯರ್ ಆ್ಯಂಡ್ ಹೆಮಿಸ್ಪಿಯರ್ ಹ್ಯಾವಿಂಗ್ ಈಕ್ವಲ್ ರೇಡಿಯಸ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ರೇಷಿಯೋ ಕೇಳ್ತಾ ಹೋಗಿದ್ದಾರೆ. ವಾಲ್ಯೂಮ್ ಆಫ್ ಸ್ಪಿಯರ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಗೊತ್ತಿದೆ. ವಾಲ್ಯೂಮ್ ಆಫ್ ಸ್ಪಿಯರ್ ಏನು? 4/3 πr³ ಅಂತ ಗೊತ್ತಿದೆ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಈಸ್ ವಾಟ್? 2/3 πr³ ಅಂತ ಕೇಳಿದೆ. ಗೊತ್ತಿದೆ ನಿಮಗೆ. ನೀವು ಮಾಡಬೇಕು πr³ ಇದೆಯಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಈಕ್ವಲ್ ಆಗಿದೆ. ನೆಕ್ಸ್ಟ್ ಈಸ್ 4/3 2/3 ನೋಡಿ. ಇದನ್ನು 4/3 ಹ್ಯಾಸ್ ಇಟ್ ಇಸ್ ಬರ್ಕೊಳ್ಳಿ. ಇದನ್ನ ಮಲ್ಟಿಪಲ್ ಇನ್ವರ್ಸ್ ಮಾಡಿಕೊಂಡ್ರೆ, ಇನ್ವರ್ಸ್ ತೊಗೊಂಡ್ರೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ತೊಗೊಂಡ್ರೆ 3 3 ಕ್ಯಾನ್ಸಲ್ಸ್. ಹೊಡೆದ ರಿಮೈನಿಂಗ್ 4/2 4/2 2 1s 2 2s 2/1 ನಥಿಂಗ್ ಬಟ್ 2:1. ಆನ್ಸರ್ ಏನು ಬರುತ್ತೆ? 2:1 ಬರುತ್ತೆ. ಈ ಥರ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಯಾವುದೇ ಒಂದು ಕೊಡಲಿ, ರೇಷಿಯೋಸನ್ನು ಕೇಳ್ಬೋದು, ಆಮೇಲೆ ವಾಲ್ಯೂಮನ್ನು ಕೇಳ್ಬೋದು. ಈ ಥರ ಕೇಳ್ತಾ ಹೋಗ್ತಾರೆ. ಈಸಿಯಾಗಿ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಲೈಕ್ ಶೇರ್ ಮಾಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಹೆಚ್ಚಿನ ಕಂಟೆಂಟ್ ಬಗ್ಗೆ ಈ ಚಾನಲಲ್ಲಿ ಟಚಲ್ಲಿರಿ. ಥ್ಯಾಂಕ್ ಯು.